ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ವಾಟ್ಸಪ್ ನಂಬರ್ ಕೊಡ್ತೀವಿ, ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ, ಆ ಗ್ರೂಪಲ್ಲಿ ಹಾಕ್ಬೋದು. ನೀವು ಪರ್ಸ್ನಲಾಗಿ ನಾನು ಕಾಲ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ವರ್ಕಲ್ಲಿ ಇವಾಗ ನೀವು ಆಫೀಸ್ಗೆ ಹೋಗ್ತೀರಾ, ಅಲ್ಲಿ ಆಫೀಸಲ್ಲಿ ನಿಮ್ಗೆ ಏನೋ ಡೌಟ್ಸ್ ಬಂತು ಅಂದರೆ ಇಮಿಡಿಯೇಟಾಗಿ ಕನೆಕ್ಟ್ ಮಾಡಬೇಕಾ, ನೀವು ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಕನೆಕ್ಟ್ ಮಾಡಿ ನಿಮ್ಗೆ ಏನು ಅಲ್ಲಿ ಹೆಲ್ಪ್ ಮಾಡಬೇಕು, ಆ ವರ್ಕಿಂಗ್ಸ್ನ ಹೇಗೆ ಮಾಡಬೇಕು ಅಂತ ನಿಮಗೆ ಐಡಿಯಾ ಕೂಡ ನಾನು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಎಕ್ಸೆಲ್ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವೆರಿ ಇಂಪಾರ್ಟೆಂಟ್ ಟಾಪಿಕ್, ಇದನ್ನು ನೀವು ಮ್ಯಾಕ್ಸಿಮಮ್ ಮಿನಿಮಮ್ ಅಂದರೆ ಸೊ ಯಾವ ರೀತಿ ಮ್ಯಾಕ್ಸಿಮಮ್ ಕ್ಯಾಲ್ಕುಲೇಟ್ ಮಾಡೋದು, ಮಿನಿಮಮ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂದ್ರೂ ನೀವು ಎಕ್ಸೆಲ್ ಬಗ್ಗೆ ತಿಳ್ಕೊಬೇಕಾದ್ರೆ ಇದನ್ನು ಕೂಡ ತಿಳ್ಕೊಬೇಕಾಗತ್ತೆ. ಸೊ ಬನ್ನಿ, ಯಾವ ರೀತಿ ಮ್ಯಾಕ್ಸಿಮಮ್ ನಿಮ್ಗೆ ಯೂಶಲ್ ಆಗಿ ಗೊತ್ತಿರುತ್ತೆ, ಮ್ಯಾಕ್ಸಿಮಮ್ ಕಂಡುಹಿಡಿಯೋದು, ಮಿನಿಮಮ್ ಕಂಡುಹಿಡಿಯೋದು. ಮತ್ತೆ ನಾನು ಇದನ್ನು ಹೇಳ್ಕೊಡ್ತೀನಿ, ಮತ್ತು ಅದನ್ನು ಫರ್ದರ್ ಮುಂದೆ ಅಂದರೆ ಅಡ್ವಾನ್ಸ್ ಆಗಿ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇವಾಗ ಫಸ್ಟ್ ನಾನು ಮಿನಿಮಮ್, ಸೊ ಇಲ್ಲೊಂದು ಲಿಸ್ಟ್ ಇದೆ, ಇಲ್ಲೊಂದು ಲಿಸ್ಟ್ ಇದೆ, ಇಲ್ಲೊಂದು ಲಿಸ್ಟ್ ಇದೆ, ಇಲ್ಲೊಂದು ಲಿಸ್ಟ್ ಇದೆ. ಓಕೆ, ಸೊ ಫಸ್ಟ್ ನಾವು ಮಿನಿಮಮ್ ಕಂಡುಹಿಡಿಯೋಣ. ಸೊ ಎಲ್ಲ ಫಾರ್ಮುಲಾ ಕಂಡುಹಿಡಿಯೋದಕ್ಕೂ ಅಂದರೆ ಎಲ್ಲ ಫಾರ್ಮುಲಾಕ್ಕೂ ಎರಡು ವೇ ಇದೆ. ಎರಡು ವೇನೂ ನಾನು ನಿಮ್ಗೆ ಒಟ್ಟಿಗೆ ತೋರಿಸ್ತೀನಿ, ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಮಿನಿಮಮ್ಮು. ಸೊ ಮಿನಿಮಮ್ ಫಾರ್ಮುಲಾ ಕಂಡುಹಿಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಈಕ್ವಲ್ ಸಿಂಬಲ್ ಯೂಸ್ ಮಾಡಿ MIN ಅಂತ ಟೈಪ್ ಮಾಡಬೇಕು. ಸೊ ಇದು ಏನಂದರೆ ನಾನು ಹೇಳಿಲ್ವ, ಯಾವುದೇ ಒಂದು ಎಕ್ಸೆಲ್ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ಈಕ್ವಲ್ಸ್ ಅನ್ನೋ ಸಿಂಬಲ್ನ ಯೂಸ್ ಮಾಡಲೇಬೇಕು. ಅದಾದಮೇಲೆ ಮಿನಿಮಮ್ ಅನ್ನೋದು ಕೂಡ ಇದು ಮಿನಿಮಮ್ ರಿಕ್ವೈರ್ಮೆಂಟ್, ಇದನ್ನು ಮಾಡಲೇಬೇಕು. ಈ ಫಾರ್ಮುಲಾ ವರ್ಕ್ ಆಗಬೇಕು ಅಂದರೆ, ಇಲ್ಲ ಎರರ್ ಬರುತ್ತೆ. ಸೊ ಮಾಡಿ ಓಪನ್ ಬ್ರ್ಯಾಕೆಟ್ ಮಾಡಿ ಇಷ್ಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ, ನೀವಿಷ್ಟು ಸೆಲೆಕ್ಟ್ ಮಾಡಿರೋ ಡೇಟಾ ರೇಂಜ್, ಇದನ್ನು ರೇಂಜ್ ಅಂತ ಹೇಳ್ತೀವಿ. ಈ ರೇಂಜಲ್ಲಿ ಯಾವುದು ಕಡಿಮೆ ಇದೆ ಅಂತ ಹೇಳಿದ್ರೆ 20 ರೂಪಾಯಿ, ಆರೆಂಜ್ ಕಡಿಮೆ 20 ರೂಪೀಸ್. ಸೊ ಅದೇ ರೀತಿ ಬನ್ನಿ ಮ್ಯಾಕ್ಸಿಮಮ್ ಹೆಂಗೆ, ಈಕ್ವಲ್ಸ್ನ ಮಾಡಿ MAX ಅಂತ ಟೈಪ್ ಮಾಡಿ ಓಪನ್ ಬ್ರ್ಯಾಕೆಟ್ ಮಾಡಿ ಇಷ್ಟು ಡೇಟಾ ಸೆಲೆಕ್ಟ್ ಮಾಡಿದ್ರೆ ರೇಂಜ್ ಅಂತ ಹೇಳ್ತೀವಿ. ಈ ರೇಂಜಿಗೆ ಸೆಲೆಕ್ಟ್ ಮಾಡಿದ್ರೆ ಸೊ ಇದರಲ್ಲಿ ಮ್ಯಾಕ್ಸಿಮಮ್ 50 ರೂಪಾಯಿ. ಇದೇನು ಮಿನಿಮಮ್ ಆರ್ ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಯೂಶಲ್ ಆಗಿ ಇಷ್ಟು ಮಾತ್ರ ಗೊತ್ತಿರುತ್ತೆ. ಇವಾಗ ಫರ್ದರ್ ಇನ್ನೂ ಒಂದು ಸ್ಟೆಪ್ ಮುಂದೆ ನಾನು ಹೇಳ್ಕೊಡ್ತಿದ್ದೀನಿ, ನಿಮ್ಗೆ ಇದು ಯೂಸ್ ಆಗುತ್ತೆ. ನೋಡಿ, ಈಕ್ವಲ್ಸ್ ಹಾಕಿ ಮಿನಿಮಮ್ ಹಾಕ್ತೀರಾ. ಓಕೆ, ನಿಮಗೆ ಇಲ್ಲಿ 20 ಮಿನಿಮಮ್ ಇದೆ. ಫಸ್ಟ್ ನಾರ್ಮಲ್ ಜನರಲ್ ಫಾರ್ಮುಲಾ ಹಾಕ್ಬಿಡ್ತೀನಿ. ಓಕೆ, ಸೊ ಮಿನಿಮಮ್ ಇದೆ, ಆದರೆ ನೀವು 10 ರೂಪಾಯಿಗಿಂತ ಮಿನಿಮಮ್ ಬೇರೆ ಯಾವುದಾದ್ರೂ ಇದೆಯಾ ಅಂತ ಕಂಡುಹಿಡಿಬೇಕು. ಅವಾಗ ಏನು ಮಾಡ್ತೀರಾ? ಈ 20 ನಿಮ್ಗೆ ಗೊತ್ತಿಲ್ಲ, ನೀವು ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಬಂದಿದ್ದು. ಅವಾಗ ಏನು ಮಾಡಬೇಕಾಗತ್ತೆ ಅಂದರೆ, ನೀವು ಇಲ್ಲಿ ಒಂದು ನಂಬರ್ ಹಾಕ್ಬೇಕಾಗತ್ತೆ. ಯಾವ ನಂಬರು ನಿಮಗೆ ಅಂತ ಕಾಮ ಹಾಕಿ ಆಮೇಲೆ ನೀವು ಇದನ್ನು ಫಾರ್ಮುಲಾನ ಯೂಸ್ ಮಾಡಿದ್ರೆ ನೋಡಿ, 10 ಕಡಿಮೆ ಇದ್ದರೆ 10 ಯಾವ್ದು ಕಡಿಮೆ ಇದೆ ಅದು ಬರುತ್ತೆ. 10ಗಿಂತ ಅಪ್ಪಿತಪ್ಪಿ 15 ಅಂತ ಹಾಕ್ತೀರಾ. ನಾನು 15ಗಿಂತ ಕಡಿಮೆ ಯಾವುದಾದ್ರೂ ಇದೆಯಾ ಅಂತ, 15ಗಿಂತ ಯಾವುದು ಇಲ್ಲ, ನೀವು ಹಾಕಿರೋ 15 ಕಡಿಮೆ. 15 ಒಂದು ರೇಟ್ ಏನಾದ್ರು ಫಿಕ್ಸ್ ಮಾಡ್ತೀರಾ. ಆದರೆ 25 ಹಾಕಿದ್ರೆ ಅದು 20 ತಗೊಳುತ್ತೆ. ಯಾಕೆ ಅಂದರೆ ನಿಮಗೆ 20 ಬಂದ್ಬಿಟ್ಟು 25 ಹಾಕಿದ್ರೆ 25ಗಿಂತ ಕಡಿಮೆ ಇರೋದು ಕೂಡ ಇದೆ ಅಂತ ಅಲ್ಲಿ ತೋರಿಸ್ತಿದೆ. ಸೊ ಅದೇ ರೀತಿ ಮ್ಯಾಕ್ಸಿಮಮ್ಮಲ್ಲೂ ಅಷ್ಟೇ, ನೀವು ಮ್ಯಾಕ್ಸಿಮಮ್ಮಲ್ಲಿ ಹಾಕಿದ್ರೆ ಇಲ್ಲಿ ನೀವು ಮ್ಯಾಕ್ಸಿಮಮ್ ಇಲ್ಲಿ ಹಾಕಾದ್ಮೇಲೆ ಒಂದು 100 ಹಾಕ್ತೀರಾ ಅಂತ ಅನ್ಕೊಳ್ಳಿ. ಓಕೆ, ನೀವು 100 ಹಾಕಿದ್ರೆ 100 ಬೇರೆ ವ್ಯಾಲ್ಯೂ ಇದೆ, ಸಿಮಿಲರ್ ವ್ಯಾಲ್ಯೂ ಇದೆ. ಸೊ 100 ತಗೊಳುತ್ತೆ. 150 ಹಾಕ್ತೀರಾ. ಸೊ ಇಲ್ಲೇನು ತೋರಿಸ್ತಿದೆ? 150 ಜಾಸ್ತಿ ಅಂತ ತೋರಿಸ್ತಿದೆ. ಇದ್ರ ಜೊತೆಗೆ 150ನೂ ಸೇರಿಸಿ ಅದರಲ್ಲಿ ಯಾವ್ದು ಬರ್ತಿದೆ ಅಂತ ನಿಮಗೆ ತೋರಿಸ್ತಿದೆ ಇದರಲ್ಲಿ. ಅಂದರೆ ಇಲ್ಲಿರೋ ನಂಬರ್ಸ್ಗಳ ಜೊತೆಗೆ 150ನೂ ಸೇರಿಸಿ. ಇಲ್ಲೂ ಅಷ್ಟೇ, ಅಲ್ಲಿರೋ ನಂಬರ್ಗಳಿಗೆ 25 ಸೇರ್ಕೊಂಡಿದೆ. ಸೊ ಅದೇ ರೀತಿ ಇಲ್ಲಿ ನಂಬರ್ ನೀವು ಇದರಲ್ಲಿ ನೋಡಿ, ಇದರಲ್ಲಿ ಏನಾದ್ರು ನೀವು 50 ಅಂತ ಹಾಕಿದ್ರೆ, ಇಲ್ಲ 10 ಅಂತ ಹಾಕಿದ್ರೆ, ಇಲ್ಲಿರೋ ನಂಬರ್ಗಳ ಜೊತೆಗೆ ಇದನ್ನು ಸೇರ್ಕೊಳ್ತು. ಇದು ಸೇರ್ಕೊಂಡು ಅದರಲ್ಲಿ ಯಾವುದು ಜಾಸ್ತಿ ಇದೆ ಅಂತ ಸಿಸ್ಟಮ್ ಹೇಳುತ್ತೆ. ಈಸಿ ಇದೆ ಅಲ್ವಾ? ಅರ್ಥ ಆಯಿತು ಅಲ್ವಾ? ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ತುಂಬಾ ವಿಡಿಯೋಗಳನ್ನ ಹಾಕಿದ್ದೀವಿ, ಸೊ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡ್ತಿದ್ದೀವಿ. ಇದ್ರ ಜೊತೆಗೆ ಎಕ್ಸೆಲ್ದು ಒಂದು ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರೋ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ವೆರಿ ರೀಸನಬಲ್ ರೇಟಲ್ಲಿ, ಅದು ನಿಮ್ಗೆ ಏನಂದರೆ ನಿಮಗೆ ಲೈಫ್ ಟೈಮ್ ಸಪೋರ್ಟ್ ಕೂಡ.
ಅಂದರೆ ನೀವು ವಿಡಿಯೋ ಎಲ್ಲಿವರೆಗೂ ನೋಡ್ತಿರ್ತೀರಾ ಅಲ್ಲಿವರೆಗೂ ನನಗೆ ಅಂದರೆ ನಿಮಗೆ ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ. ಅಂದರೆ ನಾನು ನಿಮಗೆ ಯಾರ್ಯಾರು ಆ ಕೋರ್ಸಿಗೆ ಜಾಯ್ನ್ ಆಗ್ತೀರಾ ಅವ್ರಿಗೆ ಜಸ್ಟ್ ರೀಸನಬಲ್ ರೇಟು, ನೀವು ಎಕ್ಸ್ಪೆಕ್ಟು ಮಾಡಿರಲ್ಲ ಅಷ್ಟು ರೇಟಿಗೆ ನಾವು ಸಮ್ವೇರ್ ಓನ್ಲಿ 200 ರುಪೀಸ್ ಅರೌಂಡಲ್ಲೇ ಥಿಂಕ್ ಮಾಡ್ತಿದ್ದೀವಿ. ಅಷ್ಟರಲ್ಲಿ ನಾವು ಒಂದು ಎಕ್ಸೆಲ್ ಕೋರ್ಸನ್ನು ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ವಾಟ್ಸಪ್ ನಂಬರ್ ಕೊಡ್ತೀವಿ, ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ, ಆ ಗ್ರೂಪಲ್ಲಿ ಹಾಕ್ಬೋದು. ನೀವು ಪರ್ಸ್ನಲಾಗಿ ನಾನು ಕಾಲ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ವರ್ಕಲ್ಲಿ ಇವಾಗ ನೀವು ಆಫೀಸ್ಗೆ ಹೋಗ್ತೀರಾ, ಅಲ್ಲಿ ಆಫೀಸಲ್ಲಿ ನಿಮ್ಗೆ ಏನೋ ಡೌಟ್ಸ್ ಬಂತು ಅಂದರೆ ಇಮಿಡಿಯೇಟಾಗಿ ಕನೆಕ್ಟ್ ಮಾಡಬೇಕಾ, ನೀವು ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಕನೆಕ್ಟ್ ಮಾಡಿ ನಿಮ್ಗೆ ಏನು ಅಲ್ಲಿ ಎಲ್ಪ್ ಮಾಡಬೇಕು, ಆ ವರ್ಕಿಂಗ್ಸ್ನ ಹೇಗೆ ಮಾಡಬೇಕು ಅಂತ ನಿಮಗೆ ಐಡಿಯಾ ಕೂಡ ನಾನು ಹೇಳ್ತೀನಿ. ಪ್ಲಸ್ ನಿಮ್ಗೇನಾದರೂ ಇನ್ನೂ ಅರ್ಥ ಆಗ್ತಿಲ್ಲ ಅಂದರೆ ಗೂಗಲ್ ಮೀಟಲ್ಲಿ ನೀವು ಒಂದು ಇನ್ವಿಟೇಷನ್ ಕಳಿಸಿದ್ರೆ ಸಾಕು, ಜಾಯ್ನ್ ಆಗಿ ನಿಮಗೆ ಆ ವಿಡಿಯೋ ನಿಮ್ಗೆ ಏನಿದೆ ಡೌಟ್ಸು ಎಲ್ಲ ಕ್ಲಿಯರ್ ಮಾಡ್ತೀವಿ. ಸೊ ಈ ಮುಂದೆ ಅದು ಪ್ಲ್ಯಾನ್ ಇದೆ. ಸೊ ಅದಕ್ಕೆ ನೀವೇನಾದ್ರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಗೆ ಎಷ್ಟು ರೆಸ್ಪಾನ್ಸ್ ಬರುತ್ತೋ ಅದ್ರ ಮೇಲೆ ನಾವು ಕನ್ಸಿಡರ್ ಮಾಡಿಕೊಂಡು ಆ ಕ್ಲಾಸನ್ನು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಸೊ ಇದು ಮಿನಿಮಮ್ ಮ್ಯಾಕ್ಸಿಮಮ್ ಫಂಕ್ಷನ್ಸು, ಇದು ತುಂಬ ಕಡೆ ಯೂಸ್ ಆಗುತ್ತೆ. ಓಕೆ, ಸೊ ಯೂಸ್ ಮಾಡ್ತೀರಿ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ತೀರಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.